ದೊಡ್ಡ ಸುಪ್ರೀಂ ಲೀಡರ್ ಅಂದ್ರೆ ಪ್ರಪಂಚಕ್ಕೆ ಒಬ್ಬರಿಗಲ್ಲ ಅಂತವ್ರಿಗೆ ಇವರು ಸಾಯಿಸಿದಾರೆ ಅಂದ್ರೆ ದೊಡ್ಡ ಇದು ಕ್ರೈಮ್, ಇದು ವರ್ಲ್ಡ್ ಕ್ರೈಮ್. ಇದು ವರ್ಲ್ಡ್ ಕೋರ್ಟ್ ಅಲ್ಲಿ ಹೋಗ್ಬೇಕು, ಇದು ಕ್ರಿಮಿನಲ್ ಕೋರ್ಟ್ ಅಲ್ಲಿ ಹೋಗ್ಬೇಕು. ನೆತನ್ಯಾಹು ಮಗ್ಗು ಮತ್ತು ಡೊನಾಲ್ಡ್ ಟ್ರಂಪ್ ಇಬ್ಬರಿಗೂ ಕ್ರಿಮಿನಲ್ ದಾವೆ ಮಾಡ್ಬೇಕು ಇದ್ರ ಮೇಲೆ. ಇದು ಮುಂದೆ ಆಗ್ತದೆ ನೋಡೋಣ. ವೆಪನ್ ಇವ್ರು ತಯಾರು ಮಾಡಿ ಇಟ್ಕೊಂಡಿದ್ದಾರೆ ಇಸ್ರಾಯೇಲ್, ಕೊರಿಯಾ ಮತ್ತೆ ಅಮೆರಿಕ. ಇವ್ರಿಗೆ ಯಾವ ಅಧಿಕಾರ ಇದೆ ಈ ಬೇರೆಯವ್ರಿಗೆ ತಯಾರು ಮಾಡಬೇಡಿ ಅನ್ನೋ ಕೇಳೋದಕ್ಕೆ? ಇವ್ರು ಯಾಕೆ ನಿಲ್ಸಲಿಲ್ಲ? ಇವ್ರು ಯಾಕೆ ನ್ಯೂಕ್ಲಿಯರ್ ವೆಪನ್ ಯೂಸ್ ಮಾಡ್ತಾರೆ? ನಮ್ಮನ್ನ ಯಾಕೆ ಮಾಡಕ್ ಬಿಡಲ್ಲ? ನಮಗ್ ಬೇಕಾಗಿಲ್ಲ, ನಾವು ಮಾಡೋದು ಇಲ್ಲ. ನಮ್ಮ ಗುರು ಆಲ್ರೆಡಿ ವರ್ಷದಿಂದ ಹೇಳ್ತಾ ಇದ್ದಾರೆ, 2 ವರ್ಷದಿಂದ ಹೇಳ್ತಾ ಇದ್ದಾರೆ ನಮಗೆ ನ್ಯೂಕ್ಲಿಯರ್ ವೆಪನ್ ಬೇಕಾಗಿಲ್ಲ, ಅದು ವಿಶ್ವವನ್ನೇ ಹಾಳು ಮಾಡುವಂತದ್ದು ವೆಪನ್ ಅದು ಅಂತ. ನಾವು ಜನಗಳಿಗೆ ನಾಶ ಮಾಡುವಂತದ್ದು ವೆಪನ್ ನಾವು ಮಾಡಲ್ಲ ಅಂತ ಆಲ್ರೆಡಿ ನಮ್ಮ ಗುರುಗಳು 1 ಸತಿ ಅಲ್ಲ 10 ಸತಿ ಹೇಳಿದ್ದಾರೆ, ಸ್ಪೀಚ್ ಅಲ್ಲಿ ಹೇಳಿದ್ದಾರೆ, ಓಪನ್ ಆಗಿ ಹೇಳಿದ್ದಾರೆ ಅವರು ನಮ್ಗೆ ಬೇಕಾಗಿಲ್ಲ ಅದು ಅಂತ. ಆದ್ರೂ ಇವ್ರು ಇದ್ರ ಸುಮ್ಮನೆ ಏನೋ ಒಂದು ಕಾಲ್ಕೆರೋ ಕೆಲಸ ಮಾಡಿ ಇದನ್ನು ಮಾಡಿದ್ದಾರೆ. ಬಟ್ ಇದನ್ನ ನಾವು ಈ ಮಾಡಿರೋದಕ್ಕೆ ನಾವು ಖಂಡನೆ ಮಾಡ್ತೀವಿ. ಇಸ್ರಾಯೇಲ್ ಮತ್ತು ಅಮೆರಿಕಾಗೆ ನಾವು ಖಂಡನೆ ಮಾಡ್ತಾ ಇದ್ವಿ. ಅಲ್ಲಿ ಈಗ ಸದ್ಯಕ್ಕೆ ಇವಾಗ ಅಟ್ಯಾಕ್ ಆಗಿರೋದ್ರಿಂದ ಎಲ್ಲ ಏರ್ಪೋರ್ಟ್ಸ್ ಎಲ್ಲ ಬಂದಾಗಿದೆ. ನೆಕ್ಸ್ಟ್ ಅದನ್ನ ಇಂಡಿಯನ್ ಗೌರ್ಮೆಂಟ್ ಇದೆ ಪ್ಲಸ್ ಇರಾನ್ ಗೌರ್ಮೆಂಟ್ ಇದೆ, ಒಬ್ರು ಮಾತಾಡಿ ಏನೋ ಒಂದು ಸಜೆಷನ್ ತರ್ತಾರೆ. ಬಟ್ ಫ್ಲೈಟ್ ಇಲ್ಲ ಇವಾಗ, ಅದರಿಂದ ನೇವಿನೂ ಬಂದಾಗಿದೆ. ಅದರಿಂದ ಇವಾಗ ಏನಾಗುತ್ತೆ, ನಮ್ಗೆ ಇಂಡಿಯನ್ ಗೌರ್ಮೆಂಟ್ ಮತ್ತು ಇರಾನ್ ಗೌರ್ಮೆಂಟ್ ಇದೆ, ಮಾಡಿ ಸಹಾಯ ಮಾಡಿ ಅನ್ನೋ ಒಂದು ಅವ್ರಿಗೆ ಕೊಡ್ತಿದ್ದಾರೆ. ಆಲ್ರೆಡಿ ಕೊಟ್ಟಿದ್ದಾರೆ. ಬಟ್ ನೋಡೋಣ, ನಮ್ಮ ಇಂಡಿಯನ್ ಗೌರ್ಮೆಂಟ್ ಅವ್ರು ಸರಿ ಏನೋ ಮಾಡ್ತಾರೆ. ನಮ್ದು ದೊಡ್ಡಪುರ ಇಲ್ಲ, ಬಟ್ ನಮ್ಮ ರಿಲೇಷನ್ ಇದ್ದಾರೆ, ಬೇಜನ್ ಜನ ದುಬೈಲು ಇದ್ದಾರೆ, ಇರಾನ್ ನಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ, ನಮ್ಮ ಹುಡುಗರು ಮೆಡಿಕಲ್ ಮಾಡಕ್ಕೆ ಹೋಗಿದ್ದಾರೆ. ಬಟ್ ಸೇಫ್ ಆಗಿದ್ದಾರಲ್ಲ, ಮತ್ತೆ ಇದೀವಿ ಎಲ್ಲ ಸೇಫ್ ಆಗಿದ್ದಾರೆ, ತೊಂದರೆ ಏನಿಲ್ಲ. ನನ್ನ ಹೆಸರು ಮಹದಿ ಮಿರ್ಜಾ ಅಂದ್ಬಿಟ್ಟು, ಅಂಜುಮೆ ಹೈದರಿಯಾ ಸೆಕ್ರೆಟರಿ.